ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗಳ ಮಧ್ಯೆ ಪೈಪೋಟಿ ಇದ್ದೇ ಇರುತ್ತೆ. ಆದರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಷಯದಲ್ಲಿ ಈಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಟೀಮ್ ಮಧ್ಯೆನೇ ಬಹಳ ಜೋರಾದಂತಹ ಪೈಪೋಟಿ ನಡೀತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರ ಟೀಮ್ನ ಕಡೆಯಿಂದ KN ರಾಜಣ್ಣ ಅವರೇ ಈಗ ಅಭ್ಯರ್ಥಿಯಾಗಿದ್ದಾರೆ, ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಯಾಕಂದರೆ ಇದು KN ರಾಜಣ್ಣ ಅವರ ಸ್ವಘೋಷಣೆ. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಆಪ್ತ MLC ರವಿ ಅವರು ನನಗೆ ಹಿಂದೆಯೇ ಮುಖ್ಯಮಂತ್ರಿಯವರು ಮಾತು ಕೊಟ್ಟಿದ್ರು, ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದರು. ಈಗ ಅವರು ತಾವು ಕೊಟ್ಟಿದ್ದಂತಹ ಮಾತಿನಂತೆ ನಡ್ಕೋಬೇಕು ಅಂತ ಕೂಡ ಹೇಳ್ತಾ ಇದೆ. ಇದರ ನಡುವೆನೇ ಪ್ರತಿಷ್ಠೆಯ ಫೈಟ್ ಮಧ್ಯೆ ಈಗ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಆಫೀಸರ್ ಮಾಡಿರೋದು ನಾನಲ್ಲ. ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ. ಸಹಕಾರ ಕ್ಷೇತ್ರದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇದೀಗ ರಾಜ್ಯ ರಾಜಕಾರಣದಲ್ಲೂ ಭಾರೀ ಸೌಂಡ್ ಮಾಡುತ್ತಿದೆ. ಮಂತ್ರಿ ಸ್ಥಾನ ಕಳೆದುಕೊಂಡಿರುವ KN ರಾಜಣ್ಣ, TK ಸಂಬಂಧಿ S ರವಿ ಮಧ್ಯೆ ಇದೀಗ ಅಧ್ಯಕ್ಷ ಪಟ್ಟಕ್ಕಾಗಿ ದೊಡ್ಡ ಪೈಪೋಟಿಯೇ ನಡೆದಿದೆ. 3 ದಿನಗಳ ಹಿಂದೆ ಪ್ರತ್ಯೇಕ ಸಭೆ ಮಾಡಿ ಎಲ್ಲವನ್ನೂ ಸುಸೂತ್ರ ಮಾಡಿದ್ದ CM ಪ್ರಯತ್ನಗಳ ನಡುವೆಯೂ ಇವತ್ತು ಎಲೆಕ್ಷನ್ ಆಗಲೇ ಇಲ್ಲ. ವೋಟ್ ಹಾಕೋದಕ್ಕೆ ಬಂದಿದ್ದವರೆಲ್ಲರೂ ಬರಿಗೈನಲ್ಲೇ ವಾಪಸ್ ಹೋಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಯಾರೂ ನಾಮಪತ್ರ ಹಾಕೋದು ಬೇಡ, ಬದಲಾಗಿ ಅವಿರೋಧ ಆಯ್ಕೆ ಮಾಡೋಣ ಎಂಬ CM ಸಂದೇಶ CM ಬೆಂಬಲಿಗನ ಆಶಾವಾದಕ್ಕೆ ಆರಂಭದಲ್ಲೇ ಅಡ್ಡಿಯಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ಸಿದ್ದು ಬಣದ ರಾಜಣ್ಣ ಅಥವಾ DK ಬಣದ S ರವಿ ಮಾತ್ರ ನಾಮಪತ್ರ ಹಾಕಲೇ ಇಲ್ಲ. ರಾಜಣ್ಣ ನಾಮಪತ್ರ ಹಾಕಿದ್ರೆ ನಾನೂ ಹಾಕೋಣ ಅಂತ ರವಿ ಹಾಕಿದ್ರೆ ನಾನೂ ಹಾಕ್ತೀನಿ ಅಂತ ರಾಜಣ್ಣ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ರು. ಆದ್ರೆ ಅಲ್ಲೊಂದು ನಾಟಕೀಯ ಬೆಳವಣಿಗೆ ನಡೆಯಿತು. ಬೆಳ್ಳಿ ಪ್ರಕಾಶ್ ಹಾಗೂ ಶರಣಗೌಡ ಬಯ್ಯಾಪುರ ನಾಮಪತ್ರ ವಾಪಸ್ ಪಡೆದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೂ ಹೈಕಮಾಂಡ್ ಎಂಟ್ರಿ. ಸುರ್ಜೇವಾಲಾ ಸೂಚನೆ, ಚುನಾವಣೆಯೇ ಮುಂದೂಡಿಕೆ. ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲೂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಬಣಗಳ ಫೈಟ್ ಜೋರಾಗೇ ಇತ್ತು. ಅಷ್ಟೊತ್ತಿಗೆ ದಿಲ್ಲಿಯಿಂದ ಸಂದೇಶ ಬಂದಿತ್ತು. ಚುನಾವಣೆ ಮುಂದೂಡುವಂತೆ CM ಸಿದ್ದರಾಮಯ್ಯನವರಿಗೆ ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಕೊಟ್ಟರು. ಈ ಕ್ಷಣದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಕಾರಣ, ಕೋರಂ ಇಲ್ಲ ಅನ್ನೋ ಇನ್ನೊಂದು ಕಾರಣ ಕೊಟ್ಟು ಚುನಾವಣೆಯನ್ನೇ ಮುಂದೂಡಿದ್ದರು ಚುನಾವಣಾಧಿಕಾರಿ. ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ 2 ಮಾತಿಲ್ಲ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಏನೇ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ. ಈಗ ಮುಖ್ಯಮಂತ್ರಿಗಳೇ ಮಾಡಿರೋದು. ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ನನಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ, ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. ಈ ಮಧ್ಯೆ ಚುನಾವಣೆ ಆಗದೆ ಅವಿರೋಧವಾಗಿ ಆಯ್ಕೆಯಾಗುತ್ತೆ ನೋಡ್ತೀರಿ ಅನ್ನೋದು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಲ್ಲಿ ಒಬ್ಬರಾದ ಶಿವರಾಮ್ ಹೆಬ್ಬಾರ್ ಭವಿಷ್ಯ. ಈಗ ಮುಂದೆ ಅವಿರೋಧ ಆಯ್ಕೆ ಆಗುತ್ತಾ ಅಥವಾ 100% ಅಪೆಕ್ಸ್ ಬ್ಯಾಂಕ್ ಸಂಪ್ರದಾಯ ಇತಿಹಾಸದಲ್ಲಿ ಯಾವಾಗಲೂ ಇಲೆಕ್ಷನ್ ಆಗಿದೆ. ಇದೇ ರೀತಿ ನಡೆದು ಬಂದಿತ್ತು, ಅದೇ ರೀತಿ ನಡೀಬೇಕು. ಸಂಪ್ರದಾಯ ಹಾಳಾಗಬಾರ್ದು ಅಂತ ಮುಂದೋಗಿದೆ. ಚುನಾವಣೆ ತಡೆಯಲು ಕಾಣದ ಕೈವಾಡ. ಸಿದ್ದು DK ಬಣದ ಮಧ್ಯೆ ಅಪೆಕ್ಸ್ ಆರ್ಭಟ. ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಾನು ಯಾವುದೇ ಮಾತನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಅವರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವರ ಆಸೆ, ಅವರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಬರೋಬ್ಬರಿ 110 ವರ್ಷಗಳಷ್ಟು ಹಳೆಯದಾದ ಅಪೆಕ್ಸ್ ಬ್ಯಾಂಕಿಗೆ
ಕೆಎನ್ ರಾಜಣ್ಣ 2 ಬಾರಿ ಅಧ್ಯಕ್ಷರಾಗಿದ್ದಾರೆ. ಸಚಿವ ಸ್ಥಾನದಿಂದ ತೆಗೆದುಹಾಕಿದ ನಂತರವೂ ರಾಜಣ್ಣ ಸಹಕಾರಿ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ್ದು ಅಪೆಕ್ಸ್ ಗದ್ದುಗೆ ಏರಲು ಸಿದ್ಧವಾಗಿ ನಿಂತಿದ್ದಾರೆ. ಆದರೆ ಚುನಾವಣೆ ಮುಂದೂಡಿಕೆ ಮಾಡುವ ಹುನ್ನಾರವನ್ನ ಕಾಣದ ಕೈ ಮಾಡಿದೆ ಅನ್ನೋದು ರಾಜಣ್ಣ ಮಗ ರಾಜೇಂದ್ರ ವಾದ. ಪೈಪೋಟಿ ಪ್ರತಿಷ್ಠೆಯಿಂದಾಗಿ ಅನಿರ್ದಿಷ್ಟಾವಧಿಗೆ ಚುನಾವಣೆ ಮುಂದೂಡಿಕೆಯಾಗಿದ್ದು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಕೈ ನಾಯಕರು. ನಮ್ಮದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡಿಸ್ತಾರೆ ಅವತ್ತು ಚುನಾವಣೆ ಆಗುತ್ತೆ. ಯಾರ ಆಸೆ ಏನನ್ನೋದು ರಾಜಣ್ಣ ಅಡ್ಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಅವ್ರ ಬಗ್ಗೆ ಅವ್ರ ವಿಚಾರನ ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕಿಲ್ವಲ್ಲ, ಅದು ಪಕ್ಷ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ. ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ಅಲ್ಲಿವರೆಗೂ ತಾವೆಲ್ಲ ಆದೇಶಕ್ಕೆ ತಲೆಬಾಗಬೇಕು ಅಂದ್ರೆ ಅದೇ ಪ್ರಕಾರ ನಾವು ತಲೆಬಾಗಿದ್ದೀವಿ. ಎಲೆಕ್ಷನ್ ಮುಂದೂಡಿಕೆ ಹಿಂದಿನ ಕಾಣದ ಕೈವಾಡಗಳ ಬಗ್ಗೆ ಬೆಳ್ಳಿ ಪ್ರಕಾಶ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಂದು ಹೊಗಳಿದ್ದಾರೆ. ಈ ನಾಡಿನ ದೊರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಹಿತ ಕಳೆದ 2.5 ವರ್ಷ ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ನಾನು ಯಾವುದೇ ಮಾತನ್ನು ಆಡೋದಕ್ಕೆ ಇಷ್ಟಪಡಲ್ಲ. ಈ ಎಲ್ಲದರ ಮಧ್ಯೆ ಚುನಾವಣೆ ಮುಂದೂಡಿಕೆ ಬಗ್ಗೆ ಸಿಎಂ ಸ್ಪಷ್ಟತೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಂದೂಡಿರೋದು ನಾನಲ್ಲ, ಚುನಾವಣಾಧಿಕಾರಿ ಎಂದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ನಾನ್ ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನ್ ಮಾಡಿಲ್ಲ. ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರುಗಳ ಪೈಕಿ ಬಹುಪಾಲು ಮಂದಿ ಸಿದ್ದರಾಮಯ್ಯ ಟೀಮ್ನವರೇ ಆಗಿದ್ದಾರೆ. ಅವಿರೋಧ ಆಯ್ಕೆ ಅಥವಾ ಚುನಾವಣೆಗಳು ಏನೇ ಆದರೂ ರಾಜಣ್ಣ ಮೇಲುಗೈಯಾಗುವುದು ಪಕ್ಕ. ಆದರೆ ಆ ಕಾರಣದ ಕೈವಾಡದಿಂದಾಗಿ ಇದೀಗ ಎಲ್ಲರ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದ್ದು ಮುಂದಿನ ಲೆಕ್ಕಾಚಾರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.